ಎಸ್ ಅಂಧರ ಮಹಿಳಾ ವಿಶ್ವಕಪ್‌ನಲ್ಲಿ ಭಾರತ ತಂಡ ಈಗಾಗಲೇ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಆ ತಂಡದ ಸದಸ್ಯ ಆದಂಥ ಮಲೆನಾಡಿನ ಹುಡುಗಿ ಬರುವೆ ಗ್ರಾಮದ ತೀರ್ಥಹಳ್ಳಿ ರಿಪ್ಪನ್‌ಪೇಟೆಯ ಬರುವೆ ಗ್ರಾಮದ ಕಾವ್ಯ ಅವರು ಏನು ಭಾರತ ತಂಡದಲ್ಲಿದ್ದರು. ಇವತ್ತು ಅವರನ್ನ KSCA ಶಿವಮೊಗ್ಗ ವಲಯದಿಂದ ಗೌರವವನ್ನು ಸಮರ್ಪಿಸಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಶಿವಮೊಗ್ಗದ KSCA ನವಲೆಯಲ್ಲಿರುವಂಥ ಕ್ರೀಡಾಂಗಣದಲ್ಲಿ ಇಡೀ ಅವರ ಕುಟುಂಬವನ್ನು ಜೊತೆಗೆ ಅವರ ತರಬೇತುದಾರರನ್ನ ಕರೆಸಿ KSCA ಸಂಚಾಲಕರಾಗಿರುವಂಥ ಜೊತೆಗೆ MLCಗಳಾಗಿರುವಂಥ DS ಅರುಣ್ ಅವರ ನೇತೃತ್ವದಲ್ಲಿ ಇವರ ಇಡೀ ಕುಟುಂಬವನ್ನು ಸನ್ಮಾನ ಮಾಡಿರುವಂಥದ್ದು. ಅನೇಕ ಜನ KSCA ಸದಸ್ಯರಾಗಿರ್ಬೋದು, ಜೊತೆಗೆ ಅನೇಕರು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವ್ರ ಕುಟುಂಬಸ್ಥರಿದ್ರು. ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮಲೆನಾಡಿನ ಹುಡುಗಿ ಜೊತೆಗೆ ಕರ್ನಾಟಕದಿಂದ 3 ಜನರು ಇದ್ರು ತಂಡದಲ್ಲಿ. ಅವರ ಪೈಕಿ ನಮ್ಮೂರಿನ ಹುಡುಗಿಯನ್ನು ಸಹ ಅವರು ಈ ರೀತಿ ಸನ್ಮಾನ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಮಾತಾಡಲಿಕ್ಕೆ ಭಾರತ ತಂಡವನ್ನು ರೆಪ್ರೆಸೆಂಟ್ ಮಾಡಿರುವಂಥ ಕಾವ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಹೇಗನ್ಸುತ್ತೆ? ಅಂದರೆ ಅಂದ್ಕೊಂಡಿದ್ರೆ ಈ ರೀತಿಯ ಸನ್ಮಾನಗಳು ಎಲ್ಲ ಮಾಡಿಸಿರುವಂಥದ್ದು ಇವತ್ತು ಶಿವಮೊಗ್ಗಕ್ಕೆ ಕರೆಸಿ ಒಂದು ಅದ್ಭುತವಾದ ಇಡೀ ಕುಟುಂಬದ ಜೊತೆಗೆ ನಿಮ್ಮನಿಗೆ ಸನ್ಮಾನ ಮಾಡಿದರೆ ಏನು ಅನಿಸುತ್ತೆ ಮೇಡಮ್? ಸರ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮು ನಾನು ಬ್ಲೈಂಡ್ ಆಗಿದ್ದೆ, ನನ್ನ ತಪ್ಪು. ನನ್ನ ಪ್ರಪಂಚದಲ್ಲಿ ಯಾರೂ ಬ್ಲೈಂಡೇ ಇಲ್ಲ ಅನ್ನೋ ಒಂಥರ ಫೀಲ್ ಆಗಿತ್ತು ನನಗೆ. ಬಟ್ ಇವಾಗ ಏನಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ನನಗೆ ಖುಷಿ ಏನಪ್ಪ ಅಂದರೆ, ನಾನು ಬ್ಲೈಂಡಾಗಿ ಹುಟ್ಟೆ ಏನೋ ಒಂಥರ ಖುಷಿ, ಸಾಧನೆ ಮಾಡೋಕ್ಕೆ ಖುಷಿ ಆಯ್ತಲ್ಲ ಅಂತ ಖುಷಿ ಆಗ್ತಾ ಇದೆ. ಮತ್ತು ನಾನು ನಾರ್ಮಲ್ ಬರ್ವೆ ಸ್ಕೂಲಲ್ಲಿ ಓದಿರೋದು. 1 to 4 ನಾರ್ಮಲ್ ಸ್ಕೂಲಲ್ಲಿ ಓದಿದ್ದೀನಿ. ಮತ್ತೆ ಅಲ್ಲಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಪೂರ್ಣಿಮಾ ಟೀಚರು ನನಗೆ ಸಡನ್ನಾಗೆ ಶಿವಮೊಗ್ಗ ಕಳಿಸ್ಕೊಟ್ರು, ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಶಾಲೆಗೆ. ಅಲ್ಲಿ ಸುರೇಶ್ ಸರ್ ಮತ್ತು ಈಶ್ವರ್ ಸರ್, ಅಂಬಿಕಾ ಮೇಡಮ್ ಅವರೆಲ್ಲ ಟೀಚರ್ಸ್ ಇದ್ದಾರೆ ನಮಗೆ. ಅಲ್ಲೇ ಟೀಚ್ ಮಾಡ್ತಾಯಿದ್ರು. ಅದು ಬ್ಲೈಂಡ್ ಸ್ಕೂಲು. ಮತ್ತು ಹಂಗೆ ಅಲ್ಲಿ ಅಥ್ಲೆಟಿಕ್ಸ್ ಆಡ್ತಾಯಿದ್ದೆ ನಾನು. ನಮ್ಮ ಸೀನಿಯರ್ಸು ಅಣ್ಣರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ನನಗೊಂಥರ ಆಡಬೇಕು ಅನ್ನೋ ಒಂದು ಹಂಬಲ ಇತ್ತು. ಬಟ್ ನಾನು ಸರ್ ಹತ್ರ ಕೇಳ್ಕೊತಿದ್ದೆ, ಸರ್ ನಮಗೂ ಟೀಮ್ ಕಟ್ಕೊಡಿ ಸರ್ ಅಂತೇಳಿ ತುಂಬ ಇದು ಮಾಡ್ತಾಯಿದ್ದೆ. ಹಾಗೆ ನಾನು 2017 ಅವಾಗ ಸ್ಕೂಲ್ ಲೆವೆಲಲ್ಲಿ ಆಡಿದ್ದೀನಿ ಕ್ರಿಕೆಟು. ಮತ್ತು ಹಂಗೆ ಅಲ್ಲಿ 1 to 10 ಮುಗಿಸಿದ್ರ ಮೇಲೆ ಮತ್ತೆ ಶಿವಮೊಗ್ಗಕ್ಕೆ ಹೋದೆ. ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಅಲ್ಲಿ ಬೆಂಗಳೂರಲ್ಲಿ HSR ಲೇಔಟಲ್ಲಿ. ಅಲ್ಲಿ ನಾನು PUC ಡಿಗ್ರಿ ಅಲ್ಲೇ ಮಾಡಿರೋದು. ಅವರು ಎಜುಕೇಷನ್ನು ಅವರೆಲ್ಲ ಕಟ್ತಿದ್ರು. ಫೀಸೆಲ್ಲ ಕಾಲೇಜ್ ಫೀಸೆಲ್ಲ ಅವರೇ ಕಟ್ತಾಯಿದ್ರು. ಈಗ ಅಟ್ ಪ್ರೆಸೆಂಟು ನಾನು MA ಮಾಡ್ತಾಯಿದ್ದೀನಿ. ಮತ್ತು ನನಗೆ ಅಲ್ಲಿ ಹಿಂಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಕ್ಯಾಂಪ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಟೆಂಡ್ ಮಾಡಿ 4 ಟೈಮು ನ್ಯಾಷನಲ್ಸ್ ಆಡಿದ್ದೀನಿ ಕರ್ನಾಟಕ ಟೀಮಿಗೆ. ಇದು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡಿರೋದು. T20 ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಆಗಿರೋದು ವುಮೆನ್ಸಿಗೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾವು ಆ ವಿನ್ ಆಗಿರೋ ಮೂಮೆಂಟ್ನ ನಮ್ಮ ನಾವು ಎಷ್ಟು ಸೇಫ್ಟಿಯಾಗಿದ್ದೀವಿ ಅಂದರೆ ನಮ್ಮ ಸೋಲ್ಜರ್ಸು ನಮಗೆ ಆ ಟೈಮಲ್ಲಿ ನಾನು ವಿನ್ನಿಂಗ್ ಮೂಮೆಂಟ್ನ ಸೋಲ್ಜರ್ಸ್‌ಗೆ ಡೆಡಿಕೇಟ್ ಮಾಡ್ತೀನಿ. ಮತ್ತು ನನಗೆ ತುಂಬ ನಮ್ಮ ಅಪ್ಪ ಅಮ್ಮ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ. 5 ಜನ ಹೆಣ್ಮಕ್ಳು. ಅವಾಗ ತುಂಬ ಕಷ್ಟ ಇತ್ತು ನಮಗೆ. ಬಟ್ ಆದರೂ ನಮ್ಮಪ್ಪ ಅವಾಗ ನನ್ನ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ದುಡ್ಡಿಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಬೇರೆ ಹತ್ರ ಇಸ್ಕೊಂಡೆಲ್ಲ ಹೋಗಿ ನಾನು ಒಂದು ಟೈಮ್ ಹೋದಾಗ ಊಟ ಟಿಫನ್ ತಿನ್ನಬೇಕು ಅಂತ ಕೇಳಿಬಿಟ್ಟಿದ್ದೆ ಸಡನ್ನಾಗಿ. ನನಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಅವರು ಇಲ್ಲ ಬಾ ನೀನು ಅಂತೇಳ್ಬಿಟ್ಟು ಸುಮ್ಮನೆ ಕರ್ಕೊಂಡೋಗಿ ಬಿಟ್ಟು ಬಂದ್ರು ಅವತ್ತೇ ನನಗೆ. ಮೇಡಮ್, ಬಿಟ್ಟು ಇತ್ತೀಚೆಗೆ ಅಂದರೆ ನೀವೇ ಮನವಿ ಮಾಡ್ಕೊಂಡಿದ್ವಿ, ಮನೆ ಕಟ್ಟಿಸ್ತಿದ್ದೀವಿ, ಸಾಕಷ್ಟು ಸಮಸ್ಯೆ ಇದೆ ಆರ್ಥಿಕವಾಗಿ, ನಮಗೆ ಸರ್ಕಾರ ಆಗಲಿ ಬೇರೆಯವರು ಸಹಾಯ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ನನಗೆ ನಮ್ಮದು ಮನೆ ಇದು ಸರ್ಕಾರದ ಮನೆ ಬಂದಿದೆ. ಬಟ್ ಆದರೆ ಏನು ಮಾಡಿಲ್ಲ ನಾವು. ಇನ್ನು ನಮಗೆ ಅದು ಸಹಕಾರ ಬೇಕು. ಫೈನಾನ್ಷಿಯಲಾಗಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಥರ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಮತ್ತು ಹಾಗೆ ನನಗೆ ಇದು ಈ ಮೀಡಿಯಾಗಳಿಂದನೇ ನಮ್ದು ಇವಾಗ ಸ್ಪ್ರೆಡ್ ಆಗ್ತಾ ಇದೆ ವಿಡಿಯೋಗಳೆಲ್ಲ. ಇವಾಗ ಇಂಟರ್ವ್ಯೂ ಎಲ್ಲ ಮಾಡೋದು ನೋಡಿ ವಿಡಿಯೋಗಳೆಲ್ಲ ಸ್ಪ್ರೆಡ್ ಆಗ್ತಿದೆ ಮೀಡಿಯಾದಿಂದ. ಆ ಥರ ಹಿಂಗೆ ಇನ್ನೂ ಸ್ಪ್ರೆಡ್ ಆಗಿಬಿಟ್ಟು ನನಗೆ ಸರ್ಕಾರದಿಂದ ಕೆಲಸ ಮತ್ತು ಏನಾದ್ರು ಸಪೋರ್ಟಿವ್ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತೀನಿ ನಾನು. ಅಂದರೆ ಮೇಡಮ್, ನಿಮಗೆ ಸರ್ಕಾರದಿಂದ ಅವತ್ತು ಗೌರವಿಸುವಂಥ ಕೆಲಸಗಳಾಯಿತು, ಆದರೆ ಕೆಲಸದ ಭರವಸೆ ಏನಾದ್ರು ಕೊಟ್ರಾ ಅಂತ ಹೇಳಿ? ನಮಗೆ ಹೇಳಿದ್ದಾರೆ ಸಿದ್ದರಾಮಯ್ಯ ಸರು, ಸ್ಟೇಟ್ ಗೌರ್ಮೆಂಟ್ ಹೇಳಿದೆ. ಬಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಆದರೆ ಇನ್ನೂ ಏನು ಪ್ರೊಸೆಸ್ ಆಗ್ತಿದೆಯೋ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೂ. ಬಟ್ ಅದನ್ನು ಇನ್ನೂ ನಿಮ್ಗೆ ಸರ್ಕಾರಿ ಕೆಲಸ ಕೊಡಲಿ ಅಂತ ಕೇಳ್ತೀರಾ? ಹಾಂ, ನಮಗೆ ಸರ್ಕಾರ ಕೆಲಸಗಳು ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಅಂದ್ರೆ ಮೇಡಮ್, ಈಗ ನಾರ್ಮಲ್ ಕ್ರಿಕೆಟ್ಗೂ ಈ ಅಂಡರ್ ಕ್ರಿಕೆಟ್ ಆ ಪಾಪ್ಯುಲಾರಿಟಿ ನಿಮ್ಗೆ ಸಿಗಲ್ಲಲ್ಲ, ಹೇಗೆ ಅನ್ಸುತ್ತೆ ಅಂದರೆ? ಸರ್, ಅಂದರೆ ನಾರ್ಮಲ್ ಕ್ರಿಕೆಟು ಒಂದು 2 ಮ್ಯಾಚಸ್ ಆಡಿದರೆ ಅವ್ರ ಲೈಫ್ ಸೆಟ್ಲು ಮತ್ತು ಅವ್ರದ್ದು ಒಂದು ಜಾಬು ಸೇಮ್ ಎಲ್ಲ ಆಗುತ್ತೆ. ಬಟ್ ಆದರೆ ಬ್ಲೈಂಡ್ ಕ್ರಿಕೆಟಿಗೆ ಅಷ್ಟು ಸಪೋರ್ಟಿವ್ ಆಗಿ ಇಲ್ಲ. ಅಂದರೆ ಇವಾಗ ಮೀಡಿಯಾದಲ್ಲಿ ಗೊತ್ತಾಗಿ ಇವಾಗ ಸ್ಪ್ರೆಡ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಬಟ್ ಅದು ನಮಗಿನ್ನೂ ಸಪೋರ್ಟ್ ಸಿಗಬೇಕು. ನಮಗೆ SBI ಬ್ಯಾಂಕು, ಇಂಡಸ್ಇಂಡ್ ಬ್ಯಾಂಕು ಮತ್ತು ಸಮರ್ಥನಂ ಟ್ರಸ್ಟು ಅವ್ರ ಸಪೋರ್ಟಿಂದನೇ ನಾವು ಇಷ್ಟೆಲ್ಲ ಮುಂದೆ ಬರೋಕ್ಕೆ ಸಾಧ್ಯ ಆಗಿರೋದು. ಗೌರ್ಮೆಂಟಿಗೆ ಇನ್ನೂ ಸಪೋರ್ಟ್ ಮಾಡಲಿ. ನಮ್ಮ ಬ್ಲೈಂಡ್ ಕ್ರಿಕೆಟ್ ನಾರ್ಮಲ್ ಕ್ರಿಕೆಟಿಗೆ ಹೇಗೆ ಸಪೋರ್ಟ್ ಸಿಗುತ್ತೆ ಅದೇ ಥರನೇ ನಮ್ಮ ಬ್ಲೈಂಡ್ ಕ್ರಿಕೆಟು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ನಾವು ಹಿಂಗೆ ಇಂಡಿಯಾನ ವಿನ್ ಮಾಡ್ಕೊಂಡು ವರ್ಲ್ಡ್ ಕಪ್ ತಗೊಂಡ್ಬರ್ತಾ ಇರ್ತೀವಿ.
ಇದಿಷ್ಟು ಆ ಕ್ರೀಡಾಪಟು ಆಗಿರುವಂತಹ ಆ ಕಾವ್ಯ ಅವರ ಮಾತಾಗಿರುವಂಥದ್ದು. ಏನು ನಾರ್ಮಲ್ ಕ್ರಿಕೆಟ್‌ಗೆ ಸಿಗುವಂಥ ಪ್ರೋತ್ಸಾಹ, ಸಹಾಯ, ನೆರವು ಸಹ ನಮಗೂ ಸಿಗಬೇಕು. ಆವಾಗ ಮಾತ್ರ ನಮಗೆ ಮತ್ತಷ್ಟು ಆ ಕ್ರೀಡೆಯನ್ನ ಆಡ್ಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂಧರ ಮಹಿಳಾ ವಿಶ್ವಕಪ್‌ನಲ್ಲಿ ಭಾರತ ತಂಡ ಈಗಾಗಲೇ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿರುವಂಥದ್ದು. ಆ ತಂಡದ ಸದಸ್ಯ ಆದಂಥ ಮಲೆನಾಡಿನ ಹುಡುಗಿ ಬರುವೆ ಗ್ರಾಮದ ತೀರ್ಥಹಳ್ಳಿ ರಿಪ್ಪನ್‌ಪೇಟೆಯ ಬರುವೆ ಗ್ರಾಮದ ಕಾವ್ಯ ಅವರು ಏನು ಭಾರತ ತಂಡದಲ್ಲಿದ್ದರು. ಇವತ್ತು ಅವ್ರನ್ನ KSCA ಶಿವಮೊಗ್ಗ ವಲಯದಿಂದ ಗೌರವವನ್ನು ಸಮರ್ಪಿಸಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದ KSCA ನವಲೆಯಲ್ಲಿರುವಂಥ ಕ್ರೀಡಾಂಗಣದಲ್ಲಿ ಇಡೀ ಅವರ ಕುಟುಂಬವನ್ನ, ಜೊತೆಗೆ ಅವರ ತರಬೇತುದಾರರನ್ನ ಕರೆಸಿ KSCA ಸಂಚಾಲಕರಾಗಿರುವಂಥ, ಜೊತೆಗೆ MLCಗಳಾಗಿರುವಂಥ DS ಅರುಣ್ ಅವರ ನೇತೃತ್ವದಲ್ಲಿ ಇವರ ಇಡೀ ಕುಟುಂಬವನ್ನ ಸನ್ಮಾನ ಮಾಡಿರುವಂಥದ್ದು. ಅನೇಕ ಜನ ಏನು KSCA ಸದಸ್ಯರಾಗಿರ್ಬೋದು, ಜೊತೆಗೆ ಅನೇಕರು ಈ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವ್ರ ಕುಟುಂಬಸ್ಥರಿದ್ರು. ಅವರನ್ನ ಗೌರವಿಸುವಂತ ಕೆಲಸವನ್ನ ಮಾಡಿರುವಂಥದ್ದು ಮಲೆನಾಡಿನ ಹುಡುಗಿ. ಜೊತೆಗೆ ಕರ್ನಾಟಕದಿಂದ 3 ಜನರು ಇದ್ರು ತಂಡದಲ್ಲಿ. ಅವರ ಪೈಕಿ ನಮ್ಮೂರಿನ ಹುಡುಗಿಯನ್ನ ಸಹ ಅವರು ಈ ರೀತಿ ಸನ್ಮಾನ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ನನ್ನ ಜೊತೆಗೆ ಮಾತಾಡಲಿಕ್ಕೆ ಏನು ಭಾರತ ತಂಡವನ್ನ ರೆಪ್ರೆಸೆಂಟ್ ಮಾಡಿರುವಂತ ಕಾವ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಹೇಗೆ ಅನ್ಸುತ್ತೆ? ಅಂದ್ರೆ ಅಂದ್ಕೊಂಡಿದ್ರೆ ಈ ರೀತಿಯ ಸನ್ಮಾನಗಳು ಎಲ್ಲ ಮಾಡಿಸಿರುವಂಥದ್ದು ಇವತ್ತು ಶಿವಮೊಗ್ಗಕ್ಕೆ ಕರೆಸಿ ಒಂದು ಅದ್ಭುತವಾದ ಇಡೀ ಕುಟುಂಬದ ಜೊತೆಗೆ ನಿಮ್ಮನಿಗೆ ಸನ್ಮಾನ ಮಾಡಿದರೆ ಏನು ಅನ್ಸುತ್ತೆ ಮೇಡಮ್? ಸರ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮು ನಾನು ಬ್ಲೈಂಡ್ ಆಗಿದ್ದೆ, ನನ್ನ ತಪ್ಪು. ನನ್ನ ಪ್ರಪಂಚದಲ್ಲಿ ಯಾರೂ ಬ್ಲೈಂಡೇ ಇಲ್ಲ ಅನ್ನೋ ಒಂಥರ ಫೀಲ್ ಆಗಿತ್ತು ನನಗೆ. ಬಟ್ ಇವಾಗೇನಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ನನಗೆ ಖುಷಿ ಏನಪ್ಪ ಅಂದರೆ, ನಾನು ಬ್ಲೈಂಡಾಗಿ ಹುಟ್ಟೆ ಏನೋ ಒಂಥರ ಖುಷಿ, ಸಾಧನೆ ಮಾಡೋಕ್ಕೆ ಖುಷಿ ಆಯ್ತಲ್ಲ ಅಂತ ಖುಷಿ ಆಗ್ತಾ ಇದೆ. ಮತ್ತು ನಾನು ನಾರ್ಮಲ್ ಬರ್ವೆ ಸ್ಕೂಲಲ್ಲಿ ಓದಿರೋದು. 1 to 4th ನಾರ್ಮಲ್ ಸ್ಕೂಲಲ್ಲಿ ಓದಿದ್ದೀನಿ. ಮತ್ತೆ ಅಲ್ಲಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಪೂರ್ಣಿಮಾ ಟೀಚರು ನನಗೆ ಸಡನ್ನಾಗೆ ಶಿವಮೊಗ್ಗ ಕಳಿಸ್ಕೊಟ್ರು, ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಶಾಲೆಗೆ. ಅಲ್ಲಿ ಸುರೇಶ್ ಸರ್ ಮತ್ತು ಈಶ್ವರ್ ಸರ್, ಅಂಬಿಕಾ ಮೇಡಮ್ ಅವರೆಲ್ಲ ಟೀಚರ್ಸ್ ಇದ್ದಾರೆ ನಮಗೆ. ಅಲ್ಲೇ ಟೀಚ್ ಮಾಡ್ತಾಯಿದ್ರು. ಅದು ಬ್ಲೈಂಡ್ ಸ್ಕೂಲು. ಮತ್ತು ಹಂಗೆ ಅಲ್ಲಿ ಅಥ್ಲೆಟಿಕ್ಸ್ ಆಡ್ತಾ ಇದ್ದೆ ನಾನು. ನಮ್ಮ ಸೀನಿಯರ್ಸು ಅಣ್ಣರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ನನಗೊಂಥರ ಆಡಬೇಕು ಅನ್ನೋ ಒಂದು ಹಂಬಲ ಇತ್ತು. ಬಟ್ ನಾನು ಸರ್ ಹತ್ರ ಕೇಳ್ಕೊತಿದ್ದೆ, ಸರ್ ನಮಗೂ ಟೀಮ್ ಕಟ್ಕೊಡಿ ಸರ್ ಅಂತೇಳಿ ತುಂಬ ಇದು ಮಾಡ್ತಾಯಿದ್ದೆ. ಹಂಗೆ ನಾನು 2017 ಅವಾಗ ಸ್ಕೂಲ್ ಲೆವೆಲಲ್ಲಿ ಆಡಿದ್ದೀನಿ ಕ್ರಿಕೆಟು. ಮತ್ತು ಹಂಗೆ ಅಲ್ಲಿ 1 to 10 ಮುಗಿಸಿದ್ರ ಮೇಲೆ ಮತ್ತೆ ಶಿವಮೊಗ್ಗಕ್ಕೆ ಹೋದೆ. ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಅಲ್ಲಿ ಬೆಂಗಳೂರಲ್ಲಿ HSR ಲೇಔಟಲ್ಲಿ. ಅಲ್ಲಿ ನಾನು PUC ಡಿಗ್ರಿ ಅಲ್ಲೇ ಮಾಡಿರೋದು. ಅವರು ಎಜುಕೇಷನ್ನು ಅವರೆಲ್ಲ ಕಟ್ತಿದ್ರು. ಫೀಸೆಲ್ಲ ಕಾಲೇಜ್ ಫೀಸೆಲ್ಲ ಅವರೇ ಕಟ್ತಾಯಿದ್ರು. ಈಗ ಅಟ್ ಪ್ರೆಸೆಂಟು ನಾನು MA ಮಾಡ್ತಾಯಿದ್ದೀನಿ. ಮತ್ತು ನನಗೆ ಅಲ್ಲಿ ಹಿಂಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಕ್ಯಾಂಪ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಟೆಂಡ್ ಮಾಡಿ 4 ಟೈಮು ನ್ಯಾಷನಲ್ಸ್ ಆಡಿದ್ದೀನಿ ಕರ್ನಾಟಕ ಟೀಮಿಗೆ. ಇದು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡಿರೋದು. T20 ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಆಗಿರೋದು ವುಮೆನ್ಸಿಗೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾವು ಆ ವಿನ್ ಆಗಿರೋ ಮೂಮೆಂಟ್ನ ನಮ್ಮ ನಾವು ಎಷ್ಟು ಸೇಫ್ಟಿಯಾಗಿದ್ದೀವಿ ಅಂದರೆ ನಮ್ಮ ಸೋಲ್ಜರ್ಸು ನಮಗೆ ಆ ಟೈಮಲ್ಲಿ ನಾನು ವಿನ್ನಿಂಗ್ ಮೂಮೆಂಟ್ನ ಸೋಲ್ಜರ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ಮತ್ತು ನನಗೆ ತುಂಬ ನಮ್ಮ ಅಪ್ಪ ಅಮ್ಮ ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ. 5 ಜನ ಹೆಣ್ಮಕ್ಳು. ಆವಾಗ ತುಂಬ ಕಷ್ಟ ಇತ್ತು ನಮಗೆ. ಬಟ್ ಆದರೂ ನಮ್ಮಪ್ಪ ಆವಾಗ ನನ್ನ ಕರ್ಕೊಂಡೋಗಿ ಬಿಡ್ಬೇಕನ್ನೋ ದುಡ್ಡಿಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಬೇರೆ ಹತ್ರ ಇಸ್ಕೊಂಡೆಲ್ಲ ಹೋಗಿ ನಾನು ಒಂದು ಟೈಮ್ ಹೋದಾಗ ಟಿಫನ್ ತಿನ್ನಬೇಕು ಅಂತ ಕೇಳಿಬಿಟ್ಟಿದ್ದೆ ಸಡನ್ನಾಗಿ. ನನಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಅವರು ಇಲ್ಲ ಬಾ ನೀನು ಅಂತೇಳ್ಬಿಟ್ಟು ಸುಮ್ಮನೆ ಕರ್ಕೊಂಡೋಗಿ ಬಿಟ್ಟು ಬಂದ್ರು ಅವತ್ತೇ ನನಗೆ. ಬಿಟ್ಟು ಇತ್ತೀಚೆಗೆ ಒಂದು ಅಂದ್ರೆ ನೀವೇ ಮನವಿ ಮಾಡ್ಕೊಂಡಿದ್ವಿ, ಮನೆ ಕಟ್ಟಿಸ್ತಿದೀವಿ, ಸಾಕಷ್ಟು ಸಮಸ್ಯೆ ಇದೆ ಆರ್ಥಿಕವಾಗಿ, ನಮಗೆ ಸರ್ಕಾರ ಆಗಲಿ ಬೇರೆಯವರು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ನನಗೆ ನಮ್ಮದು ಮನೆ ಇದು ಸರ್ಕಾರದ ಮನೆ ಬಂದಿದೆ. ಬಟ್ ಆದರೆ ಏನು ಮಾಡಿಲ್ಲ ನಾವು. ಇನ್ನು ನಮಗೆ ಅದು ಸಹಕಾರ ಬೇಕು. ಫೈನಾನ್ಷಿಯಲಾಗಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಥರ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಮತ್ತು ಹಾಗೆ ನನಗೆ ಈ ಮೀಡಿಯಾಗಳಿಂದನೇ ನಮ್ದು ಇವಾಗ ಸ್ಪ್ರೆಡ್ ಆಗ್ತಾ ಇದೆ ವಿಡಿಯೋಗಳೆಲ್ಲ. ಇವಾಗ ಇಂಟರ್ವ್ಯೂ ಎಲ್ಲ ಮಾಡೋದು ನೋಡಿ ವಿಡಿಯೋಗಳೆಲ್ಲ ಸ್ಪ್ರೆಡ್ ಆಗ್ತಿದೆ ಮೀಡಿಯಾದಿಂದ. ಆ ಥರ ಹಿಂಗೆ ಇನ್ನೂ ಸ್ಪ್ರೆಡ್ ಆಗಿಬಿಟ್ಟು ನನಗೆ ಸರ್ಕಾರದಿಂದ ಕೆಲಸ ಮತ್ತು ಏನಾದ್ರು ಸಪೋರ್ಟಿವ್ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತೀನಿ ನಾನು. ಅಂದ್ರೆ ಮೇಡಮ್, ನಿಮ್ಗೆ ಸರ್ಕಾರದಿಂದ ಅವತ್ತು ಗೌರವಿಸುವಂತ ಕೆಲಸಗಳಾಯ್ತು, ಆದ್ರೆ ಕೆಲಸದ ಭರವಸೆ ಏನಾದ್ರು ಕೊಟ್ರಾ ಅಂತ ಹೇಳಿ? ನಮಗೆ ಹೇಳಿದ್ದಾರೆ ಸಿದ್ದರಾಮಯ್ಯ ಸರು, ಸ್ಟೇಟ್ ಗೌರ್ಮೆಂಟ್ ಹೇಳಿದೆ. ಬಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಆದರೆ ಇನ್ನೂ ಏನು ಪ್ರೊಸೆಸ್ ಆಗ್ತಿದೆಯೋ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೂ. ಬಟ್ ಅದನ್ನು ಇನ್ನೂ ನಿಮ್ಗೆ ಸರ್ಕಾರಿ ಕೆಲಸ ಕೊಡ್ಲಿ ಅಂತ ಕೇಳ್ತೀರಾ? ಹಾಂ, ನಮಗೆ ಸರ್ಕಾರ ಕೆಲಸಗಳು ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಈಗ ನಾರ್ಮಲ್ ಕ್ರಿಕೆಟ್ಗೂ ಈ ಅಂಡರ್ ಕ್ರಿಕೆಟ್ ಆ ಪಾಪ್ಯುಲಾರಿಟಿ ನಿಮ್ಗೆ ಸಿಗಲ್ಲಲ್ಲ, ಹೇಗೆ ಅನ್ಸುತ್ತೆ ಅಂದ್ರೆ? ಸರ್, ಅಂದರೆ ನಾರ್ಮಲ್ ಕ್ರಿಕೆಟು ಒಂದು 2 ಮ್ಯಾಚಸ್ ಆಡಿದರೆ ಅವ್ರ ಲೈಫ್ ಸೆಟ್ಲು ಮತ್ತು ಅವ್ರದ್ದು ಒಂದು ಜಾಬು ಸೇಮ್ ಎಲ್ಲ ಆಗುತ್ತೆ. ಬಟ್ ಆದರೆ ಬ್ಲೈಂಡ್ ಕ್ರಿಕೆಟಿಗೆ ಅಷ್ಟು ಸಪೋರ್ಟಿವ್ ಆಗಿ ಇಲ್ಲ
ಅಂದರೆ ಇವಾಗ ಮೀಡಿಯಾದಲ್ಲಿ ಗೊತ್ತಾಗಿ ಇವಾಗ ಸ್ಪ್ರೆಡ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಬಟ್ ಅದು ನಮಗಿನ್ನೂ ಸಪೋರ್ಟ್ ಸಿಗಬೇಕು. ನಮಗೆ SBI ಬ್ಯಾಂಕು, ಇಂಡಸ್ಇಂಡ್ ಬ್ಯಾಂಕು ಮತ್ತು ಸಮರ್ಥನಂ ಟ್ರಸ್ಟು ಅವ್ರ ಸಪೋರ್ಟಿಂದನೇ ನಾವು ಇಷ್ಟೆಲ್ಲ ಮುಂದೆ ಬರೋಕ್ಕೆ ಸಾಧ್ಯ ಆಗಿರೋದು. ಗೌರ್ಮೆಂಟಿಗೆ ಇನ್ನೂ ಸಪೋರ್ಟ್ ಮಾಡಲಿ. ನಮ್ಮ ಬ್ಲೈಂಡ್ ಕ್ರಿಕೆಟ್, ನಾರ್ಮಲ್ ಕ್ರಿಕೆಟಿಗೆ ಹೇಗೆ ಸಪೋರ್ಟ್ ಸಿಗುತ್ತೆ ಅದೇ ಥರನೇ ನಮ್ಮ ಬ್ಲೈಂಡ್ ಕ್ರಿಕೆಟು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ನಾವು ಹಿಂಗೆ ಇಂಡಿಯಾನ ವಿನ್ ಮಾಡ್ಕೊಂಡು ವರ್ಲ್ಡ್ ಕಪ್ ತಗೊಂಡ್ಬರ್ತಾ ಇರ್ತೀವಿ. ಇದಿಷ್ಟು ಆ ಕ್ರೀಡಾಪಟು ಆಗಿರುವಂತಹ ಆ ಕಾವ್ಯ ಅವರ ಮಾತಾಗಿರುವಂಥದ್ದು. ಏನು ನಾರ್ಮಲ್ ಕ್ರಿಕೆಟ್ಗೆ ಸಿಗುವಂಥ ಪ್ರೋತ್ಸಾಹ, ಆ ಸಹಾಯ ನೆರವು ಸಹ ನಮಗೂ ಸಿಗಬೇಕು. ಆವಾಗ ಮಾತ್ರ ನಮಗೆ ಮತ್ತಷ್ಟು ಆ ಕ್ರೀಡೆಯನ್ನು ಆಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.